ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿಮಾ ಟಾಕ್ಸ್ ವಿತ್ ಮಧು. ದಿ ಗರ್ಲ್ ಫ್ರೆಂಡ್, ರಶ್ಮಿಕಾ ಮಂದಣ್ಣ ಆ್ಯಂಡ್ ದೀಕ್ಷಿತ್ ಶೆಟ್ಟಿ ಅವರು ಲೀಡ್ ರೋಲಲ್ಲಿ ನಟಿಸಿರೋ ಮೂವಿ. ರಾಹುಲ್ ನವೀಂದ್ರನ್ ಅವ್ರದ್ದು ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ಇದೆ. November 7th ರಿಲೀಸ್ ಆಗಿತ್ತು. ನೀವು ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳಿದ್ರೆ ಅದು ನೀವೇ ನೋಡಿ ಡಿಸೈಡ್ ಮಾಡಬೇಕು ಅಂತ ಹೇಳ್ತೀನಿ. ಈ ಮೂವಿ ಹೇಗಿತ್ತು ಅಂತಂದರೆ, ಕೆಲವ್ರಿಗೆ ಈ ಥರ ಕ್ಯಾರೆಕ್ಟರ್ಸ್ ಎಲ್ಲ ಇವಾಗಿನ ಕಾಲದಲ್ಲಿ ಕಡಿಮೆ ಅನಿಸುತ್ತೆ ಅಂತ ಅನಿಸಿದ್ರೆ, ಮತ್ತು ಕೆಲವ್ರಿಗೆ ಅಯ್ಯೋ ಈ ಥರದವ್ರನ್ನ ಎಷ್ಟು ಜನ ನೋಡಿದ್ದೀವಲ್ಲ, ನಮ್ಮ ಲೈಫಲ್ಲೂ ಇದ್ರಲ್ವಾ ಅವ್ರು ಇದಾರಲ್ವಾ ಅಂತ ಅನಿಸುತ್ತೆ. ಯಾಕೆ ಮಿಕ್ಸ್ಡ್ ಒಪಿನಿಯನ್ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲಾಟ್ಗೆ ಬರೋಣ. ಈ ಮೂವಿ ಪ್ಲಾಟೇ ಒಂಥರ ಕಾಂಟ್ರವರ್ಷಿಯಲ್ ಪ್ಲಾಟ್. ಹೀರೋಯಿನ್ ಕಾಲೇಜಲ್ಲಿ ಮೀಟ್ ಆಗ್ತಾರೆ. ಅಲ್ಲೇ ಪ್ರೀತಿ ಆಗುತ್ತೆ. ಆ ಪ್ರೀತಿ ಬರ್ತಾ ಬರ್ತಾ ಹುಡುಗಿ ಪಾಲ್ಗೆ ಟಾಕ್ಸಿಕ್ ಆಗುತ್ತೆ. ಹಿಂಸೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಹೀರೋ ಆಲ್ಫಾ ಮೇಲ್ ಥರ ಬಿಹೇವ್ ಮಾಡ್ತಾ ಇರ್ತಾನೆ. ಅವ್ನ ಗರ್ಲ್ ಫ್ರೆಂಡ್ನ ತುಂಬ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದು, ಅದರಿಂದ ಆಗೋ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಆಮೇಲೆ ಆಗೋ ಹಾರ್ಟ್ ಬ್ರೇಕ್, ಇದೇ ಈ ಮೂವಿಯ ಪ್ಲಾಟ್. ಆ್ಯಂಡ್ ನನಗನ್ಸಿದ್ದು ಹುಡುಗಿರ್ ಕ್ಯಾರೆಕ್ಟರ್ನ ಎಷ್ಟು ಡೆಲಿಕೇಟಾಗಿ ತೋರಿಸಿದ್ದಾರೆ, ಸೊಸೈಟಿ ಹೇಗೆ ತಗೊಳುತ್ತೆ ಅಂತ ತೋರಿಸಿದ್ದಾರೆ. ಅದೊಂದು ಬ್ಯೂಟಿಫುಲ್ ಆಗಿತ್ತು. ಸ್ಟೋರಿ ಲೈನ್ನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಸ್ಲೋ ಬರ್ನ್ ಫೀಲ್. ಮೇಲ್ನೋಟಕ್ಕೆ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಚೆನ್ನಾಗಿದೆ. ತುಂಬ ಲವ್ ಮಾಡೋ ಹುಡುಗ, ಅವಳ ಸ್ಟಡೀಸ್, ಟ್ಯಾಲೆಂಟ್ ಎಲ್ಲ ಇದೆ. ಬಟ್ ಆ ಇನ್ನರ್ ಫೀಲಿಂಗ್ ಒಂದಿರುತ್ತಲ್ಲ, ಇಲ್ಲೇನೋ ಸರಿ ಇಲ್ಲ ಅನ್ನೋದು, ಅದನ್ನು ಕೆಲವು ಫ್ರೇಮ್ಸ್ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಮೂವಿಯಲ್ಲಿ ಲೀಡ್ ರೋಲ್ಸ್ನ ಬಿಟ್ಟು ನಾನು ಅಬ್ಸರ್ವ್ ಮಾಡಿದ ಕ್ಯಾರೆಕ್ಟರ್ ದುರ್ಗಾದು. ಒಂದು ಸಟಲ್ ಮೆಸೇಜ್ ಇದೆ ಆ ಕ್ಯಾರೆಕ್ಟರಲ್ಲಿ. ಹುಡುಗರು ಹೇಗೆ ಹುಡುಗಿರು ಹಾಕೋ ಡ್ರೆಸ್ ಮೇಲೆ ಅವ್ರನ್ನ ಎಂಟೈರಾಗಿ ಜಡ್ಜ್ ಮಾಡ್ತಾರೆ ಅಂತ ಅನ್ನೋದು. ಪ್ಲಾಟ್ ಸಿಂಪಲ್ ಅನ್ಸಿದ್ರೂ ಮೆಸೇಜ್ ಡೀಪಾಗೇ ಇತ್ತು. ಟಾಕ್ಸಿಕ್ ಅಂತ ಗೊತ್ತಿದ್ದು ದಿವಸ ಅದು ಫೀಲ್ ಆದ್ರೂ ಸಫೋಕೇಶನ್ನ ಸಹಿಸ್ಕೊಂಡು ಹಿ ಲವ್ಸ್ ಮಿ ಸೋ ಮಚ್ ಅಂತ ಖುಷಿಯಾಗಿರ್ಬೇಕಾ? ಅಥವಾ ಇಲ್ಲಿ ಯಾರನ್ನ ಯಾರೂ ಟಾರ್ಚರ್ ಮಾಡಿ ಜೊತೆಗಿಟ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಖುಷಿ ಆಗೋ ಥರ ಅವ್ರು ಇರಬೇಕು, ದಟ್ಸ್ ವೆನ್ ಲೈಫ್ ರಿವಾರ್ಡ್ಸ್ ಯು ಅಂತ ಮೂವ್ ಆನ್ ಆಗಬೇಕಾ ಅನ್ನೋದೇ ಮೆಸೇಜ್. ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ, ದೀಕ್ಷಿತ್ ಶೆಟ್ಟಿ ಅವರು ಸ್ಪೆಷಲಿ ನಾರ್ತ್ ಇಂಡಿಯನ್ ಆಡಿಯನ್ಸ್ಗೆ ವಿರಾಟ್ ಕೊಹ್ಲಿ ಥರ ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿ ಕಾಣಿಸೋದ್ರ ಜೊತೆಗೆ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಬಗ್ಗೆ ಹೇಳೋದಾದರೆ, ಈ ಸಲ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಸೋ ಫಾರ್ ಅವ್ರು ಮಾಡಿರೋ ಬೆಸ್ಟ್ ಆ್ಯಕ್ಟಿಂಗ್ ಇದು ಅನಿಸುತ್ತೆ. ಪರ್ಸ್ನಲ್ ಆಗಿ ನನಗೆ ರೋಲ್ಗೆ, ಅದರಲ್ಲಿ ಬರೋ ಎಮೋಷನ್ಸ್ಗೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ. ಮೂವಿ ನೋಡಿದ ಮೇಲೆ ಈವನ್ ರಿವ್ಯೂ ಮಾಡುವಾಗ ಕ್ರಾಸ್ ಚೆಕ್ ಮಾಡಿದೆ ನಾನು, ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗ ಅವರಲ್ಲ ತಾನೆ ಅಂತ. ಸೊ ಅಷ್ಟೊಂದು ಆಲ್ಫಾ ಮೇಲ್ ಎಲಿಮೆಂಟ್ಸ್ ಇತ್ತು ಮೂವಿಯಲ್ಲಿ. ನೀನು ಯಾಕೆ ವರ್ಕ್ ಮಾಡಬೇಕು, ಆರಾಮಾಗಿ ಮಕ್ಕಳು ನೋಡ್ಕೊಂಡು ಮನೇಲಿ ಇರ್ಬೋದಲ್ಲ ಅನ್ನೋ ಡೈಲಾಗ್ಸು, ಆ ಹಾರ್ಶ್ನೆಸ್ ಆ ಹೀರೋ ಕ್ಯಾರೆಕ್ಟರಲ್ಲಿ ಅದೆಲ್ಲ ತುಂಬ ಇತ್ತು. ಅದೇನೇ ಇರಲಿ, ಇವಾಗಿನ ಜನ್ರೇಷನ್ ಹುಡುಗಿಯರು ಮೂವಿ ನೋಡಿ ಒಂದು ಸಲ ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡು ನೋಡಿ ನೀವು ಯಾವ ಥರ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂತ. ಸೋಫಾರ್ ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬುಕ್ ಮೈ ಶೋ IMDb ರೇಟಿಂಗ್ಸ್ ಕೂಡ ಚೆನ್ನಾಗಿದೆ. ಸೊ ಮೂವಿ ಇನ್ನೂ ನೋಡಿಲ್ಲ ಅಂದರೆ ಡೆಫಿನೆಟಾಗಿ ನೋಡಿ ಬನ್ನಿ.